ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಇವತ್ತು ಎಚ್ಕೆಲನ ಪ್ರವಾದಿ, ಮೀಕನ ಪ್ರವಾದಿ, ಆಮೋಸ್ ಪ್ರವಾದಿ, ಜಕರಿಯ ಪ್ರವಾದಿ ಹೇಗೆ ಚಿತ್ರಹಿಂಸೆ ಮಾಡಿ ಕೊಲ್ಲಲ್ಪಟ್ಟರು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ, ಹಾಗೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸದಾಗಿ ನೋಡುತ್ತಿರುವಂಥವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡ್ಕೊಳ್ರಿ. ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡ್ರಿ. ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ. ಇಂದಿನ ವಿಡಿಯೋದಲ್ಲಿ ಯೆಶಾಯನ ಪ್ರವಾದಿ, ಯೆರೆಮೀಯನ ಪ್ರವಾದಿ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇನ್ನು ಉಳಿದ 4 ಪ್ರವಾದಿಗಳು ಹೇಗೆ ಚಿತ್ರಹಿಂಸೆಗೆ ಒಳಗಾದರು ಎಂಬುದರ ಬಗ್ಗೆ ನಾವು ಈ ದಿನ ತಿಳಿದುಕೊಳ್ಳೋಣ. ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಕಡೆಯವರೆಗೂ ನೋಡಿರಿ. ಈಗ ನಾವು 3ನೇ ವ್ಯಕ್ತಿಯಾಗಿ ಎಚ್ಕೆಲನ ಪ್ರವಾದಿಯ ಬಗ್ಗೆ ತಿಳಿದುಕೊಳ್ಳೋಣ. ಎಚ್ಕೆಲನ ಪ್ರವಾದಿ ಯಾಜಕನ ಕುಟುಂಬಕ್ಕೆ ಸೇರಿದವರು. ಕಸ್ಸಿಯರ ದೇಶದಲ್ಲಿ ಕೊಲ್ಲಲ್ಪಟ್ಟನು. ಅವನನ್ನು ಕೊಂದು ಶೇಮ್ ಮತ್ತು ಆಕ್ಸ್ಪಾದ್ ಎಂಬ ಇಬ್ಬರ ಸಮಾಧಿಯ ಬಳಿಯಲ್ಲಿ ಆತನನ್ನು ಪ್ರತ್ಯೇಕವಾಗಿ ಸಮಾಧಿ ಮಾಡದೆ ಅವರೊಂದಿಗೆ ಸಮಾಧಿ ಮಾಡಿದರು. ಬಾಬೇಲಿನ ಸೆರೆಯಲ್ಲಿ ಇದ್ದ ಎಚ್ಕೆಲನಿಗೋಸ್ಕರ ಆ ಸಮಯದಲ್ಲಿ ತುಂಬ ಕದನಗಳು ಇದ್ದವು. 4ನೆಯ ವ್ಯಕ್ತಿಯಾಗಿ ಮೀಕನ ಪ್ರವಾದಿಯನ್ನು ನೋಡೋಣ. ಮೀಕ ಪ್ರವಾದಿ ಎಫ್ರಾಯೀಮ್ ಬುಡಕಟ್ಟಿಗೆ ಸೇರಿದವನು. ಯೆಹೂದ ರಾಜನಾದ ಯೆಹೋರಾಮನ ಆದೇಶದ ಮೇರೆಗೆ ಪ್ರವಾದಿ ಮೀಕನನ್ನು ಕೊಲ್ಲಲಾಯಿತು. ಆತ ಸಾಕ್ಷಿಯಾಗಿ ಮರಣಿಸಿದನು. 2 ವ್ಯಕ್ತಿಗಳ ನಡುವೆ ಆತನನ್ನೂ ಕೂಡ ಸಮಾಧಿ ಮಾಡಲಾಯಿತು. 5ನೆಯ ವ್ಯಕ್ತಿ ಆಮೋಸ್ ಪ್ರವಾದಿ. ಆಮೋಸ್ ಪ್ರವಾದಿಯನ್ನು ಬೇತೇಲ್ ಪ್ರದೇಶದಲ್ಲಿ ಬಹಳವಾಗಿ ಅವಮಾನಿಸಲಾಯಿತು ಮತ್ತು ಮತ್ತೆ ಪ್ರವಾದಿಸದಂತೆ ಬೆದರಿಕೆ ಹಾಕಲಾಯಿತು. ದೇವರ ಪ್ರವಾದಿಯನ್ನು ಮತ್ತೆ ಬೆದರಿಸಬಾರದು, ಅವಮಾನ ಮಾಡುವುದು ದೊಡ್ಡ ಅವಮಾನ. ಆಮೋಸ್ ಗ್ರಂಥದಲ್ಲಿ 7ನೇ ಅಧ್ಯಾಯ 10ರಿಂದ 15ನೇ ವಾಕ್ಯವನ್ನು ನೋಡಿರಿ. ಆಮೋಸ್ ಪ್ರವಾದಿ ತೆಕೋವಾದಲ್ಲಿ ಜನಿಸಿದರು. ಆಮೋಸ್ ಗ್ರಂಥ 1ನೇ ಅಧ್ಯಾಯ 1ನೇ ವಾಕ್ಯದ ಪ್ರಕಾರ ಬೆತೇಲಿನಲ್ಲಿ ಯಾಜಕನಾದ ಅಮಾಚ್ಯ, ಇವನು ರಾಜನೂ ಅಲ್ಲ, ಶತ್ರುವೂ ಅಲ್ಲ, ಯಾಜಕನಾದ ಅಮಚ್ಯನು ಈ ಆಮೋಸನ ವಿರುದ್ಧ ಸಂಚು ರೂಪಿಸಿದನು. ಸ್ವಾರ್ಥದಿಂದ ಆತನನ್ನು ಕೊಲ್ಲುವ ಸಂಚು ರೂಪಿಸಿದನು. ಅವನು ಆಮೋಸನನ್ನು ಕೊಲ್ಲಿಸಿದನು. ಆಮೋಸ್ ಹತಸಾಕ್ಷಿಯಾಗಿ ಮರಣಿಸಿದನು. 6ನೆಯ ವ್ಯಕ್ತಿಯಾಗಿ ಜಕರಿಯ ಪ್ರವಾದಿಯನ್ನು ನೋಡೋಣ. ಜಕರಿಯ ಬೆನ್ ಜೆಹೋಯಾದ, ಜಕರಿಯ ಪ್ರವಾದಿ ಎನ್ನುತ್ತೇವೆ. ಈ ಜಕರಿಯ ಪ್ರವಾದಿ ಯೆಹೋಯಾದನ ಮಗನು, ಆದರೆ ಜಕರಿಯ ಬೆನ್ ಜೆಹೋಯಾದ ಎನ್ನುತ್ತಾರೆ. 2ನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ 20-22ನೇ ವಾಕ್ಯದಲ್ಲಿ ನಾವು ನೋಡಬಹುದು. ಅದ್ಯಾಗೋ ಈ ಪ್ರವಾದಿಯಾದ ಜಕರ್ಯನನ್ನು ಕಲ್ಲೆಸೆದು ಕೊಲ್ಲಲಾಯಿತು. ಅವನನ್ನು ಕಲ್ಲೆಸೆದು ದೇವಾಲಯದ ಬಲಿಪೀಠದ ನಡುವೆ ಕಟ್ಟಿ ಕೊಲ್ಲಲಾಯಿತು. ಜನರು ವಿಗ್ರಹ ಆರಾಧನೆಗೆ ತಿರುಗುತ್ತಿದ್ದಾರೆ ಮತ್ತು ಅಶೇರ ಕಂಬಗಳನ್ನು ಪೂಜಿಸುತ್ತಿದ್ದಾರೆ ಮತ್ತು ಭ್ರಷ್ಟರಾಗುತ್ತಿದ್ದಾರೆ ಎಂದು ಹೇಳಿ ಅವರ ಕಡೆಗೆ ತಿರುಗಿ ಜನರನ್ನು ಗದರಿಸಿದನು, ಬುದ್ಧಿ ಹೇಳಿದನು. ಅವರು ದೇವಾಲಯವನ್ನು ತೊರೆದಿದ್ದಕ್ಕಾಗಿ ಜಕರ್ಯನನ್ನು ಕಲ್ಲೆಸೆದು ಕೊಂದು ಹಾಕಿದರು. ಈ 6 ಪ್ರವಾದಿಗಳು ಮಾತ್ರವಲ್ಲ, ಇತರ ಪ್ರವಾದಿಗಳು ಸಹ ದೇವರ ನಿಮಿತ್ತ ಕಿರುಕುಳಕ್ಕೊಳಗಾದರು ಮತ್ತು ಅವಮಾನಕ್ಕೊಳಗಾದರು. ಇದೆಲ್ಲವೂ ಒಂದು ಭಾಗವಾದರೆ 2ನೆಯ ಭಾಗದಲ್ಲಿ ಮುಖ್ಯವಾದ ವಿಷಯಗಳನ್ನು ನೋಡೋಣ. ದೇವರ ಪ್ರವಾದಿಗಳು ಹೇಗೆ ಕಿರುಕುಳಕ್ಕೆ ಒಳಗಾದರು ಎಂಬುದನ್ನು ನಾವು ನೋಡಿದರೆ, ಅವರು ಶೋಧನೆಗಳಿಗೆ ಒಳಪಟ್ಟಿರುವ 2 ವಿಷಯಗಳೇ ದೇವರ ಪ್ರವಾದಿಗಳು ಹಿಂಸೆಗೆ ಒಳಗಾಗಿದ್ದು, ಶೋಧನೆ ಪಟ್ಟದ್ದು. ಈ 2 ವಿಷಯದಲ್ಲೇ ಮೊದಲನೆಯದು ಪ್ರವಾದಿಗಳ ನಿರಾಕರಣೆ, ಅವರ ಸಂದೇಶಗಳನ್ನು ನಿರಾಕರಿಸುವುದು. ಇದು ಪ್ರವಾದಿಗಳಿಗೆ ಮಾಡಿದ ದೊಡ್ಡ ಅವಮಾನವಾಗಿತ್ತು. 2ನೆಯದು ಪ್ರವಾದಿಗಳನ್ನು ದೈಹಿಕ ಚಿತ್ರಹಿಂಸೆ ಮಾಡಿ ಕೊಲ್ಲಿಸಿದ್ದು. ಅವರನ್ನು ಪ್ರವಾದಿಗಳೆಂದು ಅವಮಾನಿಸಿದರು ಮತ್ತು ದೈಹಿಕವಾಗಿ ಚಿತ್ರಹಿಂಸೆ ಕೊಟ್ಟರು. ಈ 2 ಕಾರಣಗಳು ಪ್ರವಾದಿಗಳ ವಿಷಯದಲ್ಲಿ ಸಂಭವಿಸಿದವು. ಎಲ್ಲ ಪ್ರವಾದಿಗಳು ದೇವರ ಕೆಲಸದಲ್ಲಿ ಆಶೀರ್ವಾದಗಳನ್ನು ಅನುಭವಿಸಲಿಲ್ಲ, ಸಂತೋಷವನ್ನು ಆನಂದಿಸಲಿಲ್ಲ. ಅವರು ತಮ್ಮ ಕುಟುಂಬಗಳೊಂದಿಗೆ ಸಮಯವನ್ನು ಕಳೆಯಲಿಲ್ಲ. ಹೇಳಿದ 6 ಮಂದಿ ಪ್ರವಾದಿಗಳೇ ಅಲ್ಲದೆ ಪ್ರವಾದಿಗಳು ಎಂದು ಕರೆದವರು, ದೇವರಿಗಾಗಿ ಕೆಲಸ ಮಾಡಿದ ಎಲ್ಲ ಪ್ರವಾದಿಗಳು ಆಶೀರ್ವಾದಕ್ಕಾಗಿ, ಹೆಸರಿಗಾಗಿ, ಶ್ರೇಷ್ಠತೆಗಾಗಿ, ಸಂತೋಷಕ್ಕಾಗಿ, ಸಂಪತ್ತಿಗಾಗಿ, ಕೀರ್ತಿಗಾಗಿ ಕೆಲಸ ಮಾಡಲಿಲ್ಲ. ಎಲ್ಲ ಪ್ರವಾದಿಗಳು ಗಮನಿಸಿರಿ, ಅವರ ಸಂತೋಷದ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಎಲ್ಲ ಪ್ರವಾದಿಗಳು ದೇವರ ಕೆಲಸದಲ್ಲಿ ಕಿರುಕುಳಕ್ಕೊಳಗಾದರು. ಅವರು ಸಹಿಸಿಕೊಂಡರು, ಅಗತ್ಯವಿದ್ದರೆ ಅವರು ತೀರಿಕೊಂಡರು. ಅದಕ್ಕಾಗಿಯೇ ಎಲ್ಲ ಪ್ರವಾದಿಗಳು ಸಹ ಈ 2 ವಿಷಯಗಳಲ್ಲಿ ಅವರು ಅನೇಕ ರೀತಿಯ ಚಿತ್ರಹಿಂಸೆಗಳಿಗೆ ಒಳಗಾಗಿದ್ದರು ಎಂದು ನಾವು ನೋಡುತ್ತೇವೆ.
ಪ್ರವಾದಿಗಳನ್ನು ತಿರಸ್ಕರಿಸಿದರು. ಅವರ ಸಂದೇಶಗಳನ್ನು ತಿರಸ್ಕರಿಸಿದಂತೆ ಅಪಹಾಸ್ಯ ಮಾಡಲಾಯಿತು ಮತ್ತು ಚಿತ್ರಹಿಂಸೆ ನೀಡಲಾಯಿತು ಎಂದು ಸ್ವಲ್ಪ ವಾಕ್ಯದ ಭಾಗಗಳಲ್ಲಿ ಇದ್ದಾವೆ. ಅವರನ್ನು ನಿಯಂತ್ರಿಸಲಾಯಿತು ಮತ್ತು ಮೌನವಾಗಿರಿ ಎಂದು ಹೇಳುತ್ತಿದ್ದರಂತೆ. ದೇವರ ಪ್ರವಾದಿಗಳನ್ನು ನಿಯಂತ್ರಿಸುತ್ತಿದ್ದರು ಎಂದರೆ ಎಷ್ಟು ಅವಮಾನ. ದೇವರ ಪ್ರವಾದಿಗಳನ್ನು ಮೌನವಾಗಿರಿ ಎಂದು ಹೇಳುತ್ತಿದ್ದರೆ ಅದು ಎಷ್ಟು ಅವಮಾನಕರವಾದದ್ದು. ಅಷ್ಟೇ ಅಲ್ಲ, ಅವರು ಪ್ರವಾದಿಗಳನ್ನು ಹಾಸ್ಯಕರ ಕೃತ್ಯಗಳ ಮೂಲಕ ಅವಮಾನಿಸಿದರು. ಅದು ಮಾತ್ರವಲ್ಲ, ಪ್ರವಾದಿಗಳ ಮೇಲೆ ದೂರು ನೀಡುತ್ತಿದ್ದರು, ದೇವರ ಸಮ್ಮುಖಕ್ಕೆ ಹಾಜರಾಗದೆ ಮಾಡುತ್ತಿದ್ದರು. ಅಷ್ಟೇ ಅಲ್ಲ, ಅವರ ಭವಿಷ್ಯವಾಣಿಗಳು ಅಥವಾ ಬರಹಗಳು ತಿರಸ್ಕರಿಸುತ್ತಿದ್ದರು. ಆದುದರಿಂದ ಪ್ರವಾದಿಗಳನ್ನು ತಿರಸ್ಕರಿಸುವ ಮೂಲಕ, ಅವರ ಸಂದೇಶಗಳನ್ನು ತಿರಸ್ಕರಿಸುವ ಮೂಲಕ ಅವರು ಪ್ರವಾದಿಗಳನ್ನು ಈ ರೀತಿ ಅವಮಾನಿಸುತ್ತಿದ್ದರು. ಇನ್ನು ಎರಡನೆಯ ವಿಷಯವೇನು ಎಂದರೆ ಪ್ರವಾದಿಗಳನ್ನು ದೈಹಿಕವಾಗಿ ಚಿತ್ರಹಿಂಸೆ ಕೊಟ್ಟು ಕೊಲ್ಲಿಸುವುದು ಎನ್ನುವುದು. ಪ್ರವಾದಿಗಳನ್ನು ದೈಹಿಕವಾಗಿ ಚಿತ್ರಹಿಂಸೆ ಕೊಡುತ್ತಿದ್ದರು. ಪ್ರವಾದಿಗಳನ್ನು ಕೊಳಗಳಲ್ಲಿ ಹಾಕಿಸುತ್ತಿದ್ದರು. ಅವರನ್ನು ಸಂಕೋಲೆಗಳಿಂದ ಕಟ್ಟಲ್ಪಟ್ಟಿದ್ದರು. ಅವರ ಮುಖದ ಮೇಲೆ ಹೊಡೆಯುತ್ತಿದ್ದರು. ಸೆರೆಮನೆಯಲ್ಲಿ ಬಂಧಿಸುತ್ತಿದ್ದರು. ಬಂದಿಖಾನೆಯಾಗಿ ಮಾಡಿದರು. ಕೆಲವೊಮ್ಮೆ ಆಹಾರವಿರಲಿಲ್ಲ. ಅವರು ರೊಟ್ಟಿ ನೀರು ಮಾತ್ರ ಕುಡಿದು ವಾಸಿಸುತ್ತಿದ್ದರು ಎಂದು ನಾವು ನೋಡುತ್ತೇವೆ. ಸಾಯಿಸುತ್ತೇವೆ ಎಂದು ಬೆದರಿಸುತ್ತಿದ್ದರಂತೆ. ಪ್ರವಾದಿಗಳನ್ನು ಸಾಯಿಸಿ ಬಿಡುತ್ತಿದ್ದರು. ಕಡೆಯದಾಗಿ ಪ್ರವಾದಿಗಳನ್ನು ಅವರ ಕೈಯಿಂದಲೇ ಕೊಂದಿದ್ದಾರೆ ಮತ್ತು ಇನ್ನು ಕೆಲವರನ್ನು ಮರಣಕ್ಕೆ ಗುರಿಯಾದರು. ಅವರೆಲ್ಲರೂ ಶ್ರಮೆಗಳನ್ನು ಹೊಂದಿ ಮರಣಿಸಿದರು ಎಂದು ಯೇಸು ಕ್ರಿಸ್ತನು ಕೂಡ ಒಂದು ಸಂದರ್ಭದಲ್ಲಿ ಹೇಳುತ್ತಾರೆ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 50-51 ವಾಕ್ಯವನ್ನು ನೋಡಿರಿ. ಯೇಸು ಕ್ರಿಸ್ತನು ಕೂಡ ಈ ಪ್ರವಾದಿಗಳ ಕುರಿತು ಮಾತನಾಡಿದ ಸಂದರ್ಭವನ್ನು ನಾವು ನೋಡುತ್ತೇವೆ. ಹೀಗೆ ಈ ಎರಡು ಪ್ರಕಾರ ಪ್ರವಾದಿಗಳು ಹಿಂಸೆಗೆ ಒಳಗಾದರು. ಅಷ್ಟೇ ಅಲ್ಲ, ಎಲಿಯನು ಕಾರ್ಮೆಲ್ ಪರ್ವತದ ಮೇಲೆ ಬಾಳನ ಪ್ರವಾದಿಗಳನ್ನು ಎದುರಿಸಿದ ನಂತರ ಈಜೆಬೇಲ್ ಎಂಬ ದುಷ್ಟ ರಾಣಿಯು ಎಲಿಯನಿಗೆ ಜೀವ ಬೆದರಿಕೆ ಹಾಕಿದಳು. ಅವಳು ಎಲಿಯನನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಿದಳು. 1 ಅರಸರು 19ನೇ ಅಧ್ಯಾಯವನ್ನ ನೋಡಿರಿ. ಇದು ನಮಗೆ ತಿಳಿದಿದೆ. ಹಾಗಾದರೆ ಇದೆಲ್ಲ ಕೇಳಿದ ನಂತರ ನಿಮಗೆ ಏನು ಅರ್ಥವಾಗಿದೆ? ದೇವರ ಎಲ್ಲ ಪ್ರವಾದಿಗಳು ಇಂತಹ ಯಾತನೆಗಳನ್ನು ಅನುಭವಿಸಿದರು ಮತ್ತು ಅವರನ್ನು ಚಿತ್ರಹಿಂಸೆಗೊಳಪಡಿಸಲಾಯಿತು. ಇದಲ್ಲದೆ ಪ್ರವಾದಿಗಳು ಯಾವ ಸಮಸ್ಯೆಗಳನ್ನು ಎದುರಿಸುತ್ತಾರೆಂದು ನಿಮಗೆ ತಿಳಿದಿದೆಯಾ? ಪ್ರವಾದಿಗಳು ಯಾವ ರೀತಿ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ ನಿಮಗೆ ತಿಳಿದಿದೆಯಾ? ಪ್ರತಿಯೊಬ್ಬ ಪ್ರವಾದಿಯು 3 ವಿಷಯಗಳನ್ನು ಎದುರಿಸಬೇಕಾಗುತ್ತದೆ. 1, ಇತರ ವ್ಯಕ್ತಿಗಳೊಂದಿಗೆ ಬರುವ ತೊಂದರೆಗಳು ನಿಭಾಯಿಸಬೇಕು. 2ನೆಯದು, ದೇವರ ವಾಕ್ಯವನ್ನು ನಿರ್ವಹಿಸುವುದರಿಂದ ಬರುವ ತೊಂದರೆಗಳನ್ನು ಅನುಭವಿಸಬೇಕು. 3ನೆಯದು, ಅವರ ಸ್ವಂತ ಅನುಭವಗಳಿಂದ ಬರುವ ತೊಂದರೆಗಳನ್ನು ನಿಭಾಯಿಸಬೇಕು. ಈ 3 ಅವರು ನಿಭಾಯಿಸಬೇಕು. ಹೀಗೆ ಒಬ್ಬರಲ್ಲ ಇಬ್ಬರಲ್ಲ, ದೇವರ ಪ್ರವಾದಿಗಳು ಅಂದರೆ ದೇವರ ಕೃಪೆ, ದೇವರ ವಾಕ್ಯ, ಸ್ವಲ್ಪ ಶಕ್ತಿಗಳು ಮಾತ್ರವೇ ಇರುತ್ತವೆ ಅಂದುಕೊಳ್ಳುತ್ತೇವೆ. ಶಕ್ತಿಗಳಿಂದ ಅವರು ಬದುಕುತ್ತಾರೆ ಅಂದುಕೊಳ್ಳುತ್ತೀರಾ? ಅದ್ಭುತಗಳನ್ನು ಮಾಡುತ್ತಾರೆ ಅಂದುಕೊಳ್ಳುತ್ತೇವೆ. ಹಾಗೆ ಅಲ್ಲ. ದೇವರಿಗೋಸ್ಕರ ಶ್ರಮೆಗಳನ್ನು, ತೊಂದರೆಗಳನ್ನು, ಅವಮಾನಗಳನ್ನು ಎಲ್ಲವನ್ನು ಎದುರುಗೊಳ್ಳುತ್ತಾರೆ. ಹಾಗೆಯೇ ಇದ್ದರು ಪ್ರವಾದಿಗಳು. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 49ನೇ ವಾಕ್ಯದ ಪ್ರಕಾರ ನಾವು ನೋಡಿದರೆ, ನೀವು ಗೋರಿಗಳನ್ನೇ ಕಟ್ಟುತ್ತೀರಿ. ಆದುದರಿಂದ ದೇವರ ಜ್ಞಾನವು ಹೇಳಿದ್ದೇನೆಂದರೆ, ನಾನು ಅವರ ಬಳಿಗೆ ಪ್ರವಾದಿಗಳನ್ನೂ ಅಪೊಸ್ತಲರನ್ನೂ ಕಳುಹಿಸುವೆನು. ಅವರಲ್ಲಿ ಕೆಲವರನ್ನು ಕೊಲ್ಲುವರು, ಕೆಲವರನ್ನು ಹಿಂಸೆ ಪಡಿಸುವರು ಎಂದು ನಾವು ನೋಡುತ್ತೇವೆ. ಕಡೆಯದಾಗಿ ಒಂದು ಮುಖ್ಯವಾದ ವಿಷಯವನ್ನು ಹೇಳುತ್ತೇನೆ. ಬಹಳ ಎಚ್ಚರಿಕೆಯಿಂದ ಆಲಿಸಿರಿ. ದೇವರ ಮನುಷ್ಯರು ಎಂದರೆ, ದೇವರ ಸೇವಕರು ಅಂದರೆ ಶ್ರಮೆಗಳೊಂದಿಗೆ ಸೇವೆ ಮಾಡಬೇಕು. ದೇವರ ಪ್ರವಾದಿಗಳಂತೆ ಯಾಕೆ ಇಲ್ಲ? ಅವರ ಕಾರ್ಯಗಳು ಯಾಕೆ ನಡೆಯುತ್ತಿಲ್ಲ? ಅವರು ಮಾಡಿದ ಅದ್ಭುತಗಳು ಈಗ ಯಾಕೆ ಕಾಣುತ್ತಿಲ್ಲ? ಆ ಕಾರ್ಯಗಳು ಯಾಕೆ ನಾವು ಮಾಡಲು ಆಗುತ್ತಿಲ್ಲ? ಯಾಕೆ ಇಂತಹ ವಿಷಯಗಳನ್ನು ನೋಡಲು ಆಗುತ್ತಿಲ್ಲ? ಅಂತಹ ಪ್ರವಾದಿಗಳು ಈಗ ಯಾಕೆ ಇಲ್ಲವೆಂದರೆ, ಅವರ ಹಾಗೆ ಇವರು ಇಲ್ಲ. ಆದುದರಿಂದ ಆಗಿನ ಪ್ರವಾದಿಗಳು, ಅನಂತರ ಅಪೊಸ್ತಲರು, ಅನಂತರ ಶಿಷ್ಯರು, ಹಾಗೆ ದೇವರಿಗೋಸ್ಕರ ನಿಂತವರೇ ಆ ಪ್ರವಾದಿಗಳೆಲ್ಲರೂ. ಹಾಗೆ ನಿಂತು ಶ್ರಮೆಗಳನ್ನು ಹೊಂದಿ, ಅವಮಾನಗಳನ್ನು ಹೊಂದಿ, ದೇವರಿಗೋಸ್ಕರ ಧೈರ್ಯದಿಂದ ನಿಂತವರೇ ಪ್ರವಾದಿಗಳು ಎನ್ನುತ್ತಾರೆ. ಹಾಗೆ ನಂಬಿಕೆಯಿಂದ ನಿಲ್ಲುವ ಸೇವಕರು ಬೇಕು ದೇವರಿಗೆ.
ಅವರ ಪೋಷಣೆಗೋಸ್ಕರ, ಅವರ ಜೀವಿತಗಳಿಗೋಸ್ಕರ ಅವರು ಜೀವಿಸಲಿಲ್ಲ. ಆದುದರಿಂದ ಸಂಪೂರ್ಣವಾಗಿ ಆ ಕಾಲದ ಪ್ರವಾದಿಗಳ ಮತ್ತು ಇಂದಿನ ಅಪೊಸ್ತಲರ ಸಮಯದ ನಡುವೆ ದೊಡ್ಡ ವ್ಯತ್ಯಾಸವಿದೆ. ಸುವಾರ್ತೆಯಲ್ಲಿ, ಈ ನಂಬಿಕೆಯಲ್ಲಿ, ಅದನ್ನು ಆಚರಿಸುವ ವಿಧಾನದಲ್ಲಿ ದೊಡ್ಡ ವ್ಯತ್ಯಾಸವಿದೆ. ಆ ಕಾಲದ ಪ್ರವಾದಿಗಳು ಇಂದು ನಡೆಯುತ್ತಿರುವ ಸೇವೆಯಂತೆ ಅಸ್ತಿತ್ವದಲ್ಲಿದ್ದರೆ ಎಲ್ಲ ಕಷ್ಟಗಳಿಂದ ತಪ್ಪಿಸಬಹುದಿತ್ತು. ಆದರೆ ಪ್ರವಾದಿಗಳ ವಿಷಯದಲ್ಲಿ ಅದು ಸಂಭವಿಸಲಿಲ್ಲ. ಆನಂದದಿಂದ ಇದ್ದವರೂ ಅಲ್ಲ, ತುಂಬ ಸಂತೋಷವಾಗಿ ಇದ್ದವರೂ ಅಲ್ಲ. ಆದುದರಿಂದ ಯಾವ ಪ್ರವಾದಿಗಳು ಕೂಡ ತಮ್ಮ ಸಂತೋಷಕ್ಕಾಗಿ, ಸಂಪತ್ತಿಗಾಗಿ ಅಥವಾ ದೊಡ್ಡ ಖ್ಯಾತಿಗಾಗಿ ಎಂದಿಗೂ ಬದುಕಲಿಲ್ಲ. ಅವರೆಲ್ಲರೂ ದೇವರ ಕೆಲಸಕ್ಕಾಗಿಯೇ ದೇವರನ್ನು ಸೇವಿಸಿದರು ಮತ್ತು ಅವರಿಂದ ಗೌರವವನ್ನು ಅನುಭವಿಸಲಿಲ್ಲ. ಅವರಿಗೆ ಚಿತ್ರಹಿಂಸೆ ನೀಡಲಾಯಿತು. ಅವರು ಹತಸಾಕ್ಷಿಗಳಾಗಿ ಮರಣಿಸಿದರು. ಎಲ್ಲ ಪ್ರವಾದಿಗಳು ದೇವರಿಗಾಗಿ ಈ ರೀತಿ ಚಿತ್ರಹಿಂಸೆಗಳನ್ನು ಅನುಭವಿಸಿ ಸತ್ತರು. ಇದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಎಂದು ನಾನು ಭಾವಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮರೆಯಬೇಡಿರಿ. ನೀವು ಕೊಡುವ ಒಂದು ಲೈಕಿಂದ ಬೇರೆಯವರಿಗೂ ನೋಡಲು ಸಹಾಯವಾಗುತ್ತದೆ. ಇತರರಿಗೂ ಶೇರ್ ಮಾಡಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.